ಸುಮ್ಮನೆ ಬಂದು ಕಮ್ಮಿ ಅಂದ್ರೆ 20,000 ಬಿಲ್ಲು. ಸೊಸೆ ಬಂಗಾರಿ, ಒಜ್ಜಿನ ಸೊಸೆ ಬಂಗಾರಿ ಇದು. ಫ್ರೆಂಡ್ಸ್ ಏನು ಗೊತ್ತಾ, ಬ್ಯಾಗ್ ನಾನು ತರ್ತಾ ಇದ್ದೆ, ವಿಡಿಯೋ ಮಾಡ್ತೀನಿ ಬ್ಯಾಗ್ ನೀನು ಹಿಡ್ಕೊಂಡ್ಬಿಟ್ಟು ಕೊಟ್ಟೆ. ಅದು ಕೊಡಿಯಾಳ ಕೊತ್ತತ್ತಿ ಕೊಡಿಯ ಯಾವುದೋ ಗೊತ್ತಿಲ್ಲ, ಹೋಗ್ತಾ ಇದೀವಿ ಬರೀ ಹೊರಗೆ ಕಮ್ಮಿ ಹಾಕೊಡೋರು. ಚಿಕ್ಕಪೇಟೆಗೆ ಹೋದ್ರೆ ಕಮ್ಮಿಗೆ ಹಾಕೋರು ಅಂತ ನೋಡಿ. ಎಷ್ಟು ಸೀರೆದಾಯ್ತು? 4 ಸೀರೆದಾಯ್ತು. ನಿನ್ ಫೈನಲ್ ಆಯ್ತಾ? ಮಂಡ್ಯ ರೀಚ್ ಆದ್ವಿ. MP ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀವಿ. ಎಲ್ಲ ನೋಡಿ ಗೈಸ್, ಎಷ್ಟು ಒಂದು 10,000 ರೂಪಾಯಿ ಬ್ಲೌಸ್ ಪೀಸೇ ತಗೊಂಡು ಸೆಕೆಂಡ್ ಟೈಮ್ ಕನ್ಯಾಕ್ ಬಂದಿದ್ದೀವಿ. ಬನ್ನಿ, MP ಟೆಕ್ಸ್ಟೈಲ್ ಮುಗಿಸ್ಕೊಂಡಿದ್ದೆ, ಹೀರಾ ಕಟ್ಟಿ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟ ಮಾಡಿದ್ದು, ಊಟನೇ ಮಾಡಿರಲಿಲ್ಲ, ತಿನ್ನೋಣ ಅಂತ ಬಂದು. ನಾವು ಹೇಳ್ದೋ ಮಧ್ಯಾಹ್ನ ಊಟ ಮಾಡೋ, ಅಷ್ಟು ಒಳ್ಳೆ ಊಟ ಇತ್ತು. ಅಜ್ಜು ಅದು ರೆಡ್ ತಗೊಂಡ್ರಾ? ಹಾಯ್ ಅನ್ಬಿಡಮ್ಮ. ಹಾಯ್ ಅನ್ನು. ಹಾಯ್ ಹಾಯ್. ಮಿಕ್ಸ್ ಅಂಡ್ ಮ್ಯಾಚ್. ವೈಟ್ ವಾला ಬನಾರಸ್ ಇದೆ. ಇದು ಚಿಪ್ಪಪ್ಪುಗಳಿಗಿಲ್ವಾ? ರೆಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಈಗ ನೆಕ್ಸ್ಟ್ ವಿಡಿಯೋ KSICದು ಹಾಕಿರ್ತೀವಿ ನೋಡಿ. ಜಸ್ಟ್ ಇವಾಗ KSICಲಿ ಸ್ಯಾರೀಸ್ ತೊಗೊಂಡು ಇವಾಗ ಮಂಡ್ಯಗೆ ಹೋಗ್ತಾ ಇದ್ದೀವಿ. ಕನ್ಯಾ ಟೈಲರ್ ಶಾಪಿಗೆ ಹೋಗೋಣ ಅಂತ. ಸ್ವಲ್ಪ ಫ್ಯಾಬ್ರಿಕ್ಸ್ ಎಲ್ಲ ಕಾಲ್ ಮಾಡಿದ್ದೀನಿ. ಹೋಗ್ತಾ ಇದ್ದೀವಿ. ಇವಾಗ ಮಮ್ಮಿ ಹೊರಗಡೆ ಹೋಗಿದ್ದಾರೆ, ಮನೆ ಒಳಗಡೆ ಹೋಗಿದ್ದಾರೆ, ಏನೋ ತೊಗೊಂಬರಕ್ಕೆ ಮಮ್ಮಿ ಆಂಟಿ ಎಲ್ಲ. ನಮ್ಮ ಶಿವಿ ಕೈಲೇ ಇದ್ದಲ್ಲ, ಆಟ ಆಡಿಸ್ತಿದ್ದೀನಿ ನೋಡಿ. ನಮ್ಮ ಫಿಗರು ಚೆನ್ನಾಗಿ ಹೋಗೋದೆ, ನಮ್ಮ ಫಿಗರು. ಬನ್ನಿ, ವ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ನೋಡೋಣ. ನಮ್ಮ ಫಿಗರು, ನನ್ನ ಸೊಸೆ ಬಂಗಾರಿ, ನಮ್ಮ ಒಜ್ಜಿನ ಸೊಸೆ ಬಂಗಾರಿ ಇದು. ಸೊಸೆ ಬಂಗಾರಿ, ನಮ್ಮ ಶಿವಿಕ ಬಂಗಾರಿ. ಹ್ಞೂ ಅಂತವಳೆ. ಶಿವಿ, ಓನಮ್ಮ, ಓನು. ಯಾರು ನಾನು? ಅತ್ತೇನು? ಅತ್ತೆ. ಸ್ಮೈಲ್ ನೋಡು, ಸ್ಮೈಲ್ ಹೆಂಗ್ ಮಾಡ್ತೀವಿ ಸ್ಮೈಲು. ನಮ್ಮ ಚಿನ್ನು ಬಂಗಾರ ಸ್ಮೈಲ್ ನೋಡ್ರು. ಹಾಯ್ ಅನ್ಬಿಡಮ್ಮ. ಹಾಯ್ ಅನ್ನು. ಹಾಯ್ 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 ಮೇಡಮ್ಮ. ಹಾಯ್ ಮೇಡಮ್ಮ. ಚಿನ್ನು ಮನೆ, ಶಿವಿಕ ಮನೆ. ನನ್ನ ಪಾಪ ಓಡಿಸ್ತಾ ಇದ್ದೀನಿ ಕಾರ್ ಒಳಗಡೆ ಕೂತ್ಕೊಂಡು. ನಮ್ಮ ಮನೆ ಒಳಗಡೆ ಹೋಗಂಗಿಲ್ಲ. ಬನ್ನಿ, ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಮಂಡ್ಯ ರೀಚ್ ಆದ್ವಿ. MP ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀವಿ. ಸ್ವಲ್ಪ ಬ್ಲೌಸ್ ಪೀಸಸ್ ತಗೋಬೇಕಂತ. ಫ್ಯಾಮಿಲಿಯವರೆಲ್ಲ ಇದ್ದಾರೆ. ನಾವು ನಮ್ಮ ಸಿಂಹಿಣಿ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಿದ್ದೀವಿ. ಬನ್ನಿ, ಇದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಮ್ಯಾಚಿಂಗ್ ಸೆಂಟರ್ ಒಳಗವರ ಇದ್ದಾರಲ್ಲ. ಓ, ನಮ್ಮವ್ರು ಇದ್ದಾರೆ. ಮಿಕ್ಸ್ ಅಂಡ್ ಮ್ಯಾಚ್. ಯಾರಿಗಿದು? ಮಮ್ಮಿ ನೋಡ್ತಾ ಈಗ ಚೆನ್ನಾಗಿದೆ. ಅದು ಗೋಲ್ಡ್ ಮಿಕ್ಸ್ ಬರ್ತದೆ. ಇದು ಜಾರ್ಜೆಟ್ ಮೇಲೆ ಅದು ಕಮ್ಮಿ ಹಾಕೊಡೋರು. ಚಿಕ್ಕಪೇಟೆಗೆ ಹೋದ್ರೆ ಕಮ್ಮಿಗೆ ಹಾಕೋರು ಅಂತ ನೋಡಿ. ಫ್ರೆಂಡ್ಸ್, ಏನು ಗೊತ್ತಾ, ಬ್ಯಾಗ್ ನಾನು ತರ್ತಾ ಇದ್ದೆ, ವಿಡಿಯೋ ಮಾಡ್ತೀನಿ ಬ್ಯಾಗ್ ನೀನು ಹಿಡ್ಕೊಂಡ್ಬಿಟ್ಟು ಕೊಟ್ಟೆ. ಅವಳು ಅದೇ ಗುಂಗ ಮರ್ತ್ಕೊಬಿಟ್ಟವಳೆ. ಅವಳೇ ಬ್ಯಾಗ್ ಹಿಡ್ಕೊತಾಳೆ ನೋಡಿ. ಎಲ್ಲ ನೋಡಿ ಗೈಸ್, ಎಷ್ಟು ಒಂದು 10,000 ರೂಪಾಯಿ ಬ್ಲೌಸ್ ಪೀಸೇ ತಗೊಂಡು ಹೋಗ್ತಾವ್ರಿ ಇವರು. ಆಮೇಲೆ ತಿರ್ಗಾ ಇದು ಪಿಂಕು ತಗೊಂಡೋಗಿದ್ದಾರೆ. ಎಲ್ಲಾರ್ಗೂ ಖರ್ಚು ಗೈಸ್. ಬ್ಯಾಗ್ ಹಿಡ್ಕೊ ಅಲ್ಲಿಗಂಡು ನಿಧಿ. MP ಟೆಕ್ಸ್ಟೈಲ್ ಮುಗಿಸ್ಕೊಂಡಿದ್ದೆ, ಹೀರಾ ಕಟ್ಟಿ ಫ್ಯಾಬ್ರಿಕ್ ನೋಡೋಣ ಅಂತ. ಹಳದಿಗೆ ಫ್ಯಾಬ್ರಿಕ್ ನೋಡ್ತಾ ಇದ್ದೀವಿ. ಬಟ್ ಯಾವುದೂ ಚೆನ್ನಾಗಿ ಸಿಗೋದಿಲ್ಲ. ನೋಡೋಣ, ಸೀರೆ ನೋಡ್ತಿದ್ದಾರೆ ನಮ್ಮ. ಇದಾದ್ಮೇಲೆ ಕನ್ಯಾ ಹೋಗ್ಬೋದು. ಸೆಕೆಂಡ್ ಟೈಮ್ ಕನ್ಯಾಕ್ ಬಂದಿದ್ದೀವಿ. ಬನ್ನಿ, ಎಷ್ಟು ತೋರಿಸಿದೆ ನೋಡಿ. ಸೆಲೆಕ್ಟ್ ಮಾಡ್ಕೊಂಡು ನಂದು ಇಂಗ್ಲೀಷ್ ಎಷ್ಟು ಸೀರೆದಾಯ್ತು? 4 ಸೀರೆದಾಯ್ತು. ನಿನ್ ಫೈನಲ್ ಆಯ್ತಾ? ನೆಕ್ಸ್ಟ್ ನೀನು ಮದುವೆ ಏನಿದ? ಇನ್ನು ತೇಜಿನ ಪೆಂಡಿಂಗ್ ಅದಲ್ಲಿ ವೆಯ್ಟ್ ಮಾಡ್ತಾವ್ರೆ. ವಿಡಿಯೋ ಕಾಲ್ ವೇಟಿಂಗ್ ಅವ್ರದ್ದು. ಇದು ಹ್ಯಾಂಡ್ ವರ್ಕು 1,000 ರೂಪಾಯಿ ಮಾಡ್ತಾರೆ. ಅದೇ 100 ರೂಪಾಯಿ ಮಾಡ್ತಾರೆ.
ನನ್ನ ಮಾಮೂಲಿ ಮೇಲೆ ಹೋಗಿ ಕೋಪ ಮಾಡ್ಕೊತೀನಿ ನೀನು ಆಡ್ತೀನಿ ನಂಗೆ ತಲೆನೋವು ಬಂದ್ರೆ ಅಮ್ಮ ಇಷ್ಟೊತ್ತಾಯ್ತು, ಎಷ್ಟಾಯ್ತು 3 ಅವರ್ ಮೇಲಾಯ್ತು ಗೈಸ್. ಇವಾಗೆಲ್ಲ ಮುಗಿಸಿದ್ವಿ. ಹಿಂದೆನೆ 3 ಅವರ್ ಆಗಿತ್ತು, ಅವರೆಲ್ಲ ಅರ್ಧ ಗಂಟೆ ನಾನು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ಲಿಲ್ಲ, ಯಾವುದೋ ಒಂದು ತೋರಿಸಿದ್ದ ಆ ಕಡೆ ಅಂದ್ಬಿಟ್ಟು ಚೆನ್ನಾಗಿ ಸಿಕ್ತು ಹುಡುಗ. ಇಲ್ಲಲ್ಲ ಫೈನಲ್ ಚೆನ್ನಾಗಿ ಸಿಕ್ತು, ಮುಗೀತು. ಇವಾಗ ಅದು ಕೊಡಿಯಾಳ ಕೊತ್ತತ್ತಿ ಕೊಡಿಯ ಯಾವುದೋ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಬರೀ ನೋಡೋಕ್ಕೆ ಏನಕ್ಕೆ? ಸೀರೆ ಶಾಪಿಂಗ್ ಮಾಡೋಕ್ಕೆ, ನೋಡೋಕ್ಕೆ, ಶಾಪಿಂಗ್ ಅಲ್ಲ. ನಾವು ಮತ್ತೆ ನೋಡ್ಬೇಕಂತ ಕೊಡಿಯಾಲ ಬಂದ್ವಿ. ಯಾವುದಿದು ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್ ಸೀರೆ ತಯಾರಕರು. ಇಲ್ಲೇ ಸೀರೆನೂ ತಯಾರು ಯಾರೋ ಒಬ್ರು ಮಾಡಿ ಗೌಡ್ರು ಸಿಕ್ಕಿದ್ರು, ಅವರು ದೊಡ್ಡ ಪ್ರಕಾಶ್ ಗೌಡ ಅಂತೇನೋ ಅಂದ್ರು. ಅವ್ರ ಮಗಳು ಬಿಂದು ಅಂತ ಇಲ್ಲೇ ಕೆಲಸ ಮಾಡೋದು ಅಂದ್ರು. ಕೇಳಿದ್ವಿ, ಹೋಗ್ಬಿಟ್ಟು ಅವ್ರ ಮಗಳು ರಜಾ ಹಾಕಿದ್ದಾಳೆ. ಅವ್ರು ಹೇಳಿದ್ವಿ ಅಡ್ರೆಸ್ ಇಲ್ಲ ಬಂದು 10% ಡಿಸ್ಕೌಂಟ್ ಹಾಕ್ಬಿಡ್ತಾರೆ ಹೋಗಿ ಅಂದ್ರು. ನನ್ನ ಹೆಸರು ಹೇಳಿ 10% ಡಿಸ್ಕೌಂಟ್ ಹಾಕ್ಕೊಡ್ತಾರೆ ಅಂದ್ರು. ಕೊಡಿಯಾಲ ಅಂತ ಒಳಗಡೆ ಸೀರೆ ನೋಡ್ತಾ ಇದ್ದಾರೆ. ತೋರ್ಸೋ ಇದು ಯಾರಾದ್ರೂ ಬಂದ್ರೆ ಯೂಸ್ ಆಗುತ್ತೆ. ಲೇ ಸ್ಪೆಷಲ್ ಅಂದ್ರೆ ಕೊಡಿಯಾಲ ಅಂದ್ರೆ ಊರದು, ಕೊಡಿಯಲ್ಲ ಅಂದ್ರೆ ಒಂದು ಊರು. ಕೊಡಿಯಾಲ ಊರು. ಕಾಟನ್ ಸ್ಯಾರೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ರು. ನೋಡೋಣ ಬನ್ನಿ, ನೋಡ್ತಿದ್ದಾರೆ ಮನೆಯವರು. ಈ ತರ ಸ್ಯಾರೀಸ್ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್, ನಾನು ಮಧ್ಯದಲ್ಲಿ ಊಟ ಮಾಡಿದ್ದು, ಊಟನೇ ಮಾಡಿರಲಿಲ್ಲ, ತಿನ್ನೋಣ ಅಂತ ಬಂದು. ನಾವು ಹೇಳ್ದೋ ಮಧ್ಯಾಹ್ನ ಊಟ ಮಾಡೋ, ಅಷ್ಟು ಒಳ್ಳೆ ಊಟ ಇತ್ತು, ಊಟ ಮಾಡೋ ಅಂದ್ರೆ ಬೇಡ ಬೇಡ ಅಂತ. ಈಗ ಹೊಟ್ಟೆ ಹಸಿಯೋದು. ಬಾಸ್ ಊಟ ಮಾಡಿರ್ಲಿಲ್ಲ, ಸುಸ್ತಾಗಿ ಬಿದ್ದೋಗ್ಬಿಡೋರು ಇನ್ನೊಂದು ಸ್ವಲ್ಪ. ಆಮೇಲೆ ಎಲ್ಲೋ ಬೇಕ್ರಿ ಸಿಕ್ತು, ನಂಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಕರ್ಕೊಂಡೋಗಿ ಕೊಡಿಸ್ದೆ ಗೈಸ್. ಇವಾಗ ಸ್ವಲ್ಪ ನಿಂತ್ಕೊಂತವ್ರೆ. ಬನ್ನಿ, ಸೀರೆ ನೇಯ್ತಿದ್ದಾರೆ, ಹೇಗೆ ನೇಯ್ತಿದ್ದಾರೆ ನೋಡೋಣ. ತಗೊಂಡ ಒಂದೇ ಒಂದು ಸ್ಯಾರಿ ತಗೋಬೇಕು. ಪ್ರತಿಯೊಂದು ಇಲ್ಲೇ ತಯಾರು ಮಾಡ್ತಾರೆ. ಇದು ಇಲ್ಲೇ ಮಾಡ್ತಾರಂತೆ. ಮೊಗ್ಗದಲ್ಲಿ ಎಷ್ಟು ತಗೊಂಡ್ರಿ? ಇಷ್ಟೊಂದು ತಗೊಂಡ್ರ? ಇವೆಲ್ಲ ಮ್ಯಾಲ್ ಮಡಿಕೋ. ಊಟಕ್ಕೆ ಗೈಸ್ ಏನು ತಗೊಂಡಿರೋದು? ಇದು ನಮ್ಮ ನೆಲೆ ಎಲ್ಲ ಗ್ರಾನೈಟ್ ಅಲ್ವಾ, ಫೋಲ್ಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇದನ್ನ ಹಾಸ್ಕೊಂಡು ಕುತ್ಕೊಳ್ಳೋಣ ಅಂತ ತಗೊಂಡಿದ್ದೀವಿ. ಇದೆಯಾ ಅಮ್ಮ ತಗೊಂಡಿದ್ದಾರೆ. ನಮ್ಮಮ್ಮ ಸಿಂಗಲ್ ಹಾಕ್ಬೇಕಾ? ಹಾಂ, ಸಿಗ್ತಾವ, ಚೆನ್ನಾಗೈತೆ. ಎಲ್ಲಿ ಬೇಕಲ್ಲಿ ಫೋನ್ ಬಿಟ್ಬಿಟ್ಟು ನನ್ನನ್ನು ಎತ್ಕೊಂಬ ಅಂತಾನೆ ಗೈಸ್. ನೋಡಿ ನಡಿಯೋ, ಎಲ್ಲೋಗಿದೆ? ನೀನು ಫೋನ್ ಎತ್ಕೊಂಬರಕ್ಕೆ ಹೋಗಿದೆ. ಹೇಳಿದ ಮಾತು ಕೇಳ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಇಲ್ಲ ಅಂದರೆ ಗೊತ್ತಿಲ್ಲ ನಾನು ಹೆಂಗೆ ಅಂತ. ನಿಮ್ಗೆ ಯಾರಿಗಾದ್ರೂ ಸ್ಯಾರೀಸ್ ಬೇಕು ಅಂದರೆ ಕೊಡಿಯಾಳ ಬನ್ನಿ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ರೀಸನೇಬಲ್ ರೇಟ್ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸ್ಯಾರೀಸ್ ನೋಡ್ತಾ ಇದ್ದಾರೆ, ಚೆನ್ನಾಗಿದೆ ಕಲೆಕ್ಷನ್ಸ್, ಇಷ್ಟ ಆಯಿತು. ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ಶಾಪಿಗೆ. ಕೊಡಿಯಾಳ ರವಿ ಪ್ರಕಾಶ್ ಟೆಕ್ಸ್ಟೈಲ್ಸ್. ರಾಜು ಅದು ರೆಡ್ ತಗೊಂಡ್ರಾ? ಅದು ಆಂಟಿದಲ್ವಾ? ಡ್ಯಾಮೇಜ್ ಏನು ಬರಲ್ವಾ ಮೇಡಮ್? ಏನು ಬರಲ್ಲ ಸರ್. ಪಲ್ಲು ಇದ್ರೆ ಎಕ್ಸ್ಚೇಂಜ್ ಇರುತ್ತೆ. ಬ್ಲೌಸು ಈ ಥರ ಪ್ಲೈನ್ ಬರುತ್ತೆ. ಅಷ್ಟು ದಿನ ಇರುತ್ತೆ ಎಕ್ಸ್ಚೇಂಜ್? 3-4 ಡೇಸ್ ಟೈಮ್ ಇರಲ್ಲ. ಓಪನ್ ಮಾಡಿದ್ರು ಎಕ್ಸ್ಚೇಂಜ್ ಇದ್ರೆ ಒದರಬಾರ್ದು. ಅದನ್ನ ಹೇಳಿದ್ದೀನಿ, ಎಕ್ಸ್ಚೇಂಜ್ ಇದ್ರೆ ಓಪನ್ ಮಾಡಬೇಡಿ. ಸೀರೆಯನ್ನು ಒದರಬೇಡಿ, ಹಂಗೆ ಇಟ್ಟಿರಿ ಅಷ್ಟೇ. ನಡೀರಿ, ಸರಿ ಬನ್ನಿ. ಸುಮ್ಮನೆ ಬಂದು ಕಮ್ಮಿ ಅಂದ್ರೆ 20,000 ಬಿಲ್ ಅಂತ ಬಂದ್ವಿ. ಫ್ಯಾಮಿಲಿ ಅವ್ರಿಗೆಲ್ಲ ಸಕ್ಕತ್ತಾಗಿರೋ ಕಲೆಕ್ಷನ್ ಇದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲ, ಚೆನ್ನಾಗಿ ನನಗೆ ಇಷ್ಟ ಆಯ್ತು. ಬಂದ್ರೆ ಆದ್ರೆ ಮಂಡ್ಯ ಹಳ್ಳಿ, ಇಂಥ ಹಳ್ಳಿಲಿ ಗೊತ್ತಿರೋ ಕೊಡಿಯಾಲ ಕೊಡಿಯಾಲದಲ್ಲಿ ಇಂಥ ಅಂಗಡಿ ಐತೆ ಅಂತ ನೋಡಿ ನನಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ. ಒಂದ್ಸರಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಮದುವೆಗೆ ಸ್ಯಾರೀಸ್ ನೋಡ್ರೆ ಇಲ್ಲಿ ಬಂದು ನೋಡಿ. ಅಂದರೆ ಜನಕ್ಕೆ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಉಟ್ಸೋಕ್ಕೆಲ್ಲ. ಚಿಕ್ಕ ಪಾಪುಗಳಿಗಿಲ್ವಾ ರೆಡಿ? ಚಿಕ್ಕ ಪಾಪದ ಐತೆ ರೆಡಿ. ಏನು 8 ವರ್ಷ ರೆಡಿದು. ಇಷ್ಟವಾದ ಏನೇನು ತಗೊಂಡ್ರಿ?
ಸೂಪರ್ ಆಗೈತೆ ಆಂಟಿ. ಸುಮ್ಮನೆ ಒಂದು 20,000 ಬಿಲ್ ಮಾಡ್ದ. ಶಾಪಿಂಗ್ ಎಲ್ಲ ಹೋಗ್ತಾ ಹೋಗ್ತಾ ಎಲ್ಲಿಗೆ? ಮನೆ ಶಾಪಿಂಗ್ ಆಯಿತು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್.